ರಟ್ಟಿಹಳ್ಳಿಯಲ್ಲಿ ಹತ್ಯೆಗೀಡಾದ ಶಿವಾಜಿರಾವ್ ಅವರ ನಿವಾಸಕ್ಕೆ ಶ್ರೀರಾಮ್ ಸೇನೆ ಸಂಸ್ಥಾಪಕ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ತಿಳಿಸಿದರು. ಇನ್ನು ಮೃತರ ಕುಟುಂಬದ ನೋವಿನಲ್ಲಿ ತಾವು ಭಾಗಿಯಾಗಿದ್ದಾಗಿ ಹೇಳಿ ನ್ಯಾಯ ದೊರೆಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಕರಣದ ತನಿಖೆಯನ್ನ ತ್ವರಿತವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದರು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಅಗತ್ಯ ರಕ್ಷಣೆ ಒದಗಿಸುವಂತೆಯೂ ಒತ್ತಾಯಿಸಲಾಯಿತು. ಇದೇ ವೇಳೆ ಪ್ರಕರಣದ ಬಗ್ಗೆ ಯಾರು ವದಂತಿಗಳಿಗೆ ಕಿವಿಗೊಡದೆ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಕರಿಸಬೇಕೆಂದು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದರು. ನ್ಯಾಯಸಮ್ಮತ ತನಿಖೆಯ ಮೂಲಕ ಸತ್ಯ ಹೊರಬಂದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಹೇಳಿದರು. ಇದು ಮೇಲಿನ ಮೇಲೆ ನಡೀತಾ ಇದೆ. ನಿನ್ನೆ ನಡೆದಂತ ಘಟನೆ ಬಹಳ ಸಣ್ಣದು. ಒಂದು ಸಣ್ಣ ಪಾನ್ ಅಂಗಡಿ, ಬೀಡಿ ಅಂಗಡಿ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅಪ್ಪ ಮಕ್ಕಳು ಅವರು ದುಡಿತಾ ಇದ್ದಾರೆ, ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಸೊ ಯಾವುದೋ ಒಂದು ಸುಳ್ಳು ಇವ್ರ ಮೇಲೆ ಕಣ್ಣಿತ್ತು, ಅವ್ರದ್ದು ಮೇಲಿಂದ ಮೇಲೆ ಕಣ್ಣಿತ್ತು. ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಇವನ್ ಬಜರಂಗ ದಳದ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಮತ್ತು ಇವರ ತಂದೆ ಶಿವಾಜಿರಾವ್, ಈ ರೀತಿಯ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಕಂಡಿದ್ದನ್ನು ನಿನ್ನೆ ಒಂದು ಸಣ್ಣ ಘಟನೆ ಹಿನ್ನೆಲೆಯಲ್ಲಿ ರಾಕ್ಷಸೀಯ ರೂಪವಾಗಿ ಮುಸ್ಲಿಂ ಗೂಂಡಾಗಳು ಅಲ್ಲೇ ಕೊಂದು ಹಾಕಿದ್ದಾರೆ. ಯಾಕೆ ಬದುಕಬಾರ್ದ ನಾವು ಈ ದೇಶದಲ್ಲಿ? ಒಂದ್ ಸಣ್ಣ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂತವ್ರ ಮೇಲೆ ಹೌದು ನಿಮ್ದು ಏನಾದ್ರೂ ತಪ್ಪಾಗಿದ್ರೆ ಕಂಪ್ಲೇಂಟ್ ಕೊಡ್ರಿ. ಪೊಲೀಸ್ ಸ್ಟೇಷನು, ಕೋರ್ಟು ಯಾತಕ್ಕಿರೋದು? ಏನು ತಾಲಿಬಾನ ನೀವು? ಪಾಕಿಸ್ತಾನಿಗಳ? ಏನು ನಾಡಿನ ಮಕ್ಕಳ ನೀವು? ಯಾವ ದೇಶದಲ್ಲಿದ್ದೀರಿ ನೀವು? ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿದಂತ ಸಂವಿಧಾನದ ಆಧಾರದ ಮೇಲೆ, ಪ್ರಜಾಪ್ರಭುತ್ವ ಆಧಾರದ ಮೇಲೆ ಈ ದೇಶ ನಡೀತಾ ಇದೆ. ಕೊಂದಾಕ್ಬಿಡೋದಾ? ನಾನು ಹೇಳೋದು ಇದಕ್ಕೆ ಕ್ಷಮೆ ಇಲ್ಲ. ಇದನ್ನ ಕ್ಷಮೆ ಮಾಡುವುದಿಲ್ಲ. ಇಬ್ರೇ ಒಂದು ಗಂಡು ಒಂದು ಹೆಣ್ಣು ಹೆಂಗ್ ಬದುಕಬೇಕು? ಅವ್ರು ಯಾವ ರೀತಿ ಬದುಕಬೇಕ್ರೆ? ಅಪ್ಪ ಇಲ್ಲ, ಇನ್ನೂ ಮದುವೆ ಆಗಿಲ್ಲ ಅವ್ರ ಮಕ್ಕಳದು. ಮಕ್ಕಳು ಮೊಮ್ಮಕ್ಕಳದಿಂದ ಆನಂದವಾಗಿ ಬದುಕಬೇಕಾದಂತ ಆ ಶಿವಾಜಿರಾವ್ನ ಕೊಂದು ಹಾಕಿದಂತ ಆ ರಾಕ್ಷಸರನ್ನ ಅಕಸ್ಮಾತ್ ಏನಾದರೂ ಬೇಲು, ಜಾಮೀನು ಅಥವಾ ಅವ್ರನ್ನ ಬಿಡುಗಡೆ ಮಾಡಿದರೆ ನಾವಂತೂ ಹೊರಗಡೆ ಬಿಡುವುದಿಲ್ಲ. ಕೋರ್ಟು ಗಲ್ಲಿಗೇರಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇಲ್ಲಾಂದ್ರೆ ನಾವಂತೂ ಬಿಡುವುದಿಲ್ಲ. ನಾವು ಹೊರಗಡೆ ಬಂದ್ರೆ ಕಲ್ಲಿ ಎಸೋದು ಕೊಂದು ಹಾಕವ್ರು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನ್ ನಿಮಗಷ್ಟೇ ಇದೆಯಾ ಕೈ ಕಾಲು? ದೇವ್ರು ನಮಗೂ ಕೊಟ್ಟಿದ್ದಾನ್ರೆ, ನಮ್ಮಲ್ಲೂ ತಾಕತ್ತಿದೆ. ಸೊ ಈ ರೀತಿಯ ಕೊಂದು ಹಾಕುವಂತ ಮಾನಸಿಕತೆ, ರಾಕ್ಷಸನ ಬಿಟ್ಟು ಬಿಡ್ರೆ. ಇದೇ ಜಿಲ್ಲೆಯಲ್ಲಿ ಒಂದು ವಾರದ ಹಿಂದೆ ನಡೆದಂತ 29ನೇ ತಾರೀಕು ನಡೆದಂತ ಹಾನಗಲ್ ತಾಲೂಕ ನರೇಗಲ್ನಲ್ಲಿ ನೀವೇನ್ ಮಾಡಿದ್ರೆ? ಕೊಚ್ಚಿ ಎಷ್ಟು 9 ಜನರು ಇವತ್ತು ಆಸ್ಪತ್ರೆಯಾಗಿದ್ದಾರಲ್ಲ. ಕಾರು ಹುಣ್ಣಿಮೆ ಆನಂದವಾಗಿ ಹುಡುಗರು ಹೋರಿಗಳನ್ನ ಆನಂದವಾಗಿ ಹಾಕ್ತಾ ಇದ್ರೆ ಮಸೀದಿ ಮುಂದೆ ಪಟಾಕಿ ಹಾರಿಸಿದ್ರು, ಅದಕ್ಕೆ ಹೊಡೆದ್ರು. ಯಾಕೆ ಪಟಾಕಿ ಹಾರಿಸಬಾರ್ದ ನಾವು? ಕಾರು ಹುಣ್ಣಿಮೆ ಕೊಡ್ಲಿ ಕುರುಪಿ ಎಲ್ಲ ತಗೊಂಬಂದು ಕಡಿದ್ರಿ, ಕೈ ಕಡಿದ್ರು, ರುಂಡ ಕಡಿದ್ರು, ತಲೆ ಹೊಡೆದ್ರು. ಯಾವ ರಾಕ್ಷಸರು